ಜೂನ್ 21ರಿಂದ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ 23 ಲಕ್ಷದ ಉಚಿತ ಸೇವಾ ಯೋಜನೆ. ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ. ಮಂಜುನಾಥ್, ಹಾಸನ. ಕಳೆದ 13 ವರ್ಷಗಳಿಂದ ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆಗೆ ಎಂಬ ವಿನೂತನ ಅಭಿಯಾನದ ಮೂಲಕ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮತ್ತು ಗ್ರಾಮೀಣ ಶಿಕ್ಷಣದ ಸಬಲೀಕರಣಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ 14ನೇ ವರ್ಷದ ಸೇವಾ ಕಾರ್ಯಗಳ ಅಂಗವಾಗಿ ಸುಮಾರು 23 ಲಕ್ಷ ವೆಚ್ಚದ ಬೃಹತ್ ಉಚಿತ ಸೇವಾ ಯೋಜನೆಗಳನ್ನು ಜೂನ್ 21ರಿಂದ ಆರಂಭಿಸಲಿದೆ ಎಂದು ಅಸೋಸಿಯೇಷನ್ ಮುಖ್ಯಸ್ಥ ಮಂಜುನಾಥ್ ಕಾಳಿಂಗಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಈ ಬಾರಿ 165 ಸರ್ಕಾರಿ ಶಾಲೆಗಳ ಸುಮಾರು 5,000 ವಿದ್ಯಾರ್ಥಿಗಳಿಗೆ 30,000 ಉಚಿತ ನೋಟ್ ಪುಸ್ತಕಗಳು ಹಾಗೂ 500 ಶಾಲಾ ಬ್ಯಾಗ್ಗಳನ್ನು ವಿತರಿಸುವ ಗುರಿಯನ್ನು ಸಂಸ್ಥೆ ಹೊಂದಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸುವ ಜೊತೆಗೆ ಸರ್ಕಾರಿ ಶಾಲೆಗಳ ಮೇಲಿನ ಸಾರ್ವಜನಿಕರ ವಿಶ್ವಾಸವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು. ಡಿಜಿಟಲ್ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ಸ್ಮಾರ್ಟ್ ಕ್ಲಾಸ್ ಕೊಡುಗೆಯಾಗಿ ನೀಡಲಾಗುತ್ತಿದೆ. ಅಲ್ಲದೆ ಇತರೆ ತಾಲೂಕುಗಳ ಸರ್ಕಾರಿ ಶಾಲೆಗಳಲ್ಲಿ ಗ್ರೀನ್ ಬೋರ್ಡ್ ಅಳವಡಿಕೆ ಮತ್ತು ವಿಸ್ತರಣೆ ಕಾರ್ಯಕ್ಕೂ ಆದ್ಯತೆ ನೀಡಲಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರ ಸಬಲೀಕರಣವನ್ನು ಗಮನದಲ್ಲಿಟ್ಟುಕೊಂಡು ಉಚಿತ ಸೈಕಲ್ ವಿತರಣೆಯ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಜೊತೆಗೆ ಪ್ರೌಢಶಾಲೆಗಳಲ್ಲಿ ಆರೋಗ್ಯ ಮತ್ತು ಸ್ವಚ್ಛತೆಯ ದೃಷ್ಟಿಯಿಂದ 5 ಇನ್ಸಿನರೇಟರ್ಗಳು, ಸ್ಯಾನಿಟರಿ ಪ್ಯಾಡ್ ಬರ್ನರ್ ಅಳವಡಿಸುವ ಕಾರ್ಯಕ್ರಮವನ್ನು ಸಹ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಹೇಳಿದರು. ಹಾಸನ ಜಿಲ್ಲೆಗೆ ಸೀಮಿತವಾಗಿದ್ದ ಸಂಸ್ಥೆಯ ಸೇವಾ ಚಟುವಟಿಕೆಗಳು ಇದೀಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಮಂಡ್ಯ, ತುಮಕೂರು ಹಾಗೂ ಕೋಲಾರ ಜಿಲ್ಲೆಗಳಿಗೂ ವಿಸ್ತರಿಸಿವೆ. ಈ ವರ್ಷದ ಯೋಜನೆಗಳಲ್ಲಿ ಅರಕಲಗೂಡು ತಾಲೂಕಿನ ಬಸವಪಟ್ಟಣದ ಸರ್ಕಾರಿ ಶಾಲೆಗಳಿಗೆ ವಿಶೇಷ ಆದ್ಯತೆ ನೀಡಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸುವ ಇಚ್ಛೆಯನ್ನು ಸಂಸ್ಥೆ ವ್ಯಕ್ತಪಡಿಸಿದೆ ಎಂದರು. ಕಳೆದ 13 ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳ ಉಳಿವು, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಸಂಸ್ಥೆಯು ವೈಯಕ್ತಿಕವಾಗಿ ಸುಮಾರು 1.5 ಕೋಟಿಗೂ ಅಧಿಕ ಮೊತ್ತವನ್ನು ವಿನಿಯೋಗಿಸಿದ್ದು, ಈ ಬಾರಿಯ ಸೇವಾ ಯೋಜನೆಗಳು ಆ ಕಾರ್ಯಕ್ಕೆ ಮತ್ತಷ್ಟು ಬಲ ತುಂಬಲಿವೆ ಎಂದು ತಿಳಿಸಿದರು. ಜೂನ್ 21ರಿಂದ ಆರಂಭಗೊಳ್ಳಲಿರುವ ಈ ಬೃಹತ್ ಉಚಿತ ಸೇವಾ ಕಾರ್ಯಕ್ರಮಗಳ ಸಂಪೂರ್ಣ ಮಾಹಿತಿ ಹಾಗೂ ಮುಂದಿನ ಕಾರ್ಯಯೋಜನೆಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ತಮ್ಮ ಸಂಸ್ಥೆಯ ಉದ್ದೇಶವನ್ನು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ನಿತೀಶ್, YB ಗಂಗಾಧರ್, ಗುರು, ರಹೀಂ, ರವಿ, ರಾವ್, ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು. ನಾನು 88-89ರಲ್ಲಿ ಹಾಸನ ಬಿಟ್ಟು ತುಮಕೂರಿನಲ್ಲಿ TVS ಎಲೆಕ್ಟ್ರಾನಿಕ್ಸ್ ಜಾಯಿನ್ ಆದಾಗ ಆವಾಗಲೇ ನಾನು ಡಿಸೈಡ್ ಮಾಡಿದ್ದೆ. ನನ್ನ 50ನೇ ವರ್ಷ ಆದಮೇಲೆ ಕಾರ್ಪೊರೇಟ್ ಜಾಬಿಂದ ಬಂದು ಏನಾದರೂ ಸಮಾಜಕ್ಕೆ ಒಂದು ಸೇವೆ ಮಾಡ್ತೀನಿ ಅಂತ. ಸೊ ಆ ಒಂದು ವಿಷಯ ಇವರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ನಾನು ಆವಾಗಲೇ ಇವರೆಲ್ಲ ಹೇಳ್ತಾ ಇದ್ದೆ, 50 ವರ್ಷ ಆದಮೇಲೆ ನಾನು ಕೆಲಸ ಮಾಡಲ್ಲ, ಏನಾದರೂ ಸಮಾಜಕ್ಕೆ ಮಾಡ್ತೀನಿ ಅಂತ. ಸೊ ಹಾಗೆ ನಾನು 2012ರಲ್ಲಿ ಶುರು ಮಾಡಿದ್ದು. ಇದು 14ನೇ ವರ್ಷದ ನಮ್ಮ ಅಭಿಯಾನ. ಈ ವರ್ಷ ಕೂಡ ಕಳೆದ ಸಾರಿ ಸುಮಾರು 30,000 ನೋಟ್ ಪುಸ್ತಕಗಳು, ಆಮೇಲೆ ಈ 30,000 ನೋಟ್ ಪುಸ್ತಕಗಳು ಸುಮಾರು ಒಂದು 165 ಶಾಲೆಗಳಿಗೆ ತಲುಪುತ್ತೆ. ಒಂದು 5,000 ಮಕ್ಕಳಿಗೆ ತಲುಪುತ್ತೆ. ಎಸ್ಪೆಷಲಿ ಪ್ರೈಮರಿ ಶಾಲೆಗಳೇ ಜಾಸ್ತಿ ಇದರಲ್ಲಿ. ನಮ್ಮ ಒಂದು ದೇಶದ ಪ್ರಕಾರ ಕೆಲವು ಹೈಸ್ಕೂಲ್ಗಳು ಸೇರುತ್ತೆ. ಇದರಲ್ಲಿ ನಮ್ಮ ಆಲೂರು ತಾಲೂಕಿನ ಅಷ್ಟು ಶಾಲೆಗಳ ಪ್ರಾಥಮಿಕ ಶಾಲೆಗಳಿಗೂ ಅಷ್ಟು ಮಕ್ಕಳಿಗೂ ನೋಟ್ ಪುಸ್ತಕಗಳು ಪ್ರತಿಯೊಂದು ಸಿಗುತ್ತೆ. ಅದರ ಜೊತೆಗೆ ನಮ್ಮ ಹಾಸನ ತಾಲೂಕಿನ ಕೆಲವು ಸುತ್ತಮುತ್ತ ಶಾಲೆಗಳನ್ನು ಕೂಡ ಕಳೆದ ವರ್ಷದಿಂದ ನಾವು ಕೊಡ್ತಾ ಇದ್ವಿ. ಇದರ ಜೊತೆಗೆ ಅರಕಲಗೂಡು ತಾಲೂಕಿನಲ್ಲಿ 2 ಶಾಲೆಗಳನ್ನ ಈ ಸಾರಿ ಹೊಸದಾಗಿ ನಾವು ನೋಟ್ ಪುಸ್ತಕಗಳನ್ನ ಕೊಡಲಿಕ್ಕೆ ಶುರು ಮಾಡಿದ್ವಿ. ಬಸವಪಟ್ಟಣ ಮತ್ತು ಬಸವನಹಳ್ಳಿ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ಬೆಂಗಳೂರು ನಗರದಲ್ಲಿ 1-2 ಶಾಲೆಗಳು, ಬೆಂಗಳೂರು ಗ್ರಾಮಾಂತರ ಅಂದರೆ ಕನಕಪುರ ರೋಡ್ನಲ್ಲಿ ಕೆಲವು ಶಾಲೆಗಳು, ಆಮೇಲೆ ಚಾಮರಾಜನಗರ ಕೊಳ್ಳೇಗಾಲ ಹತ್ರ ಕೆಲವು ಶಾಲೆಗಳು, ಮತ್ತು ಕೋಲಾರದ ಹತ್ರ ಚಿಂತಾಮಣಿ ಹತ್ರ ಕೆಲವು ಶಾಲೆಗಳು. ಹೀಗೆ ಈ 165 ಶಾಲೆಗಳಿಗೆ ಈ ವರ್ಷದ ಒಂದು ಅಭಿಯಾನ ಪ್ರಾರಂಭ ಮಾಡುತ್ತಿದ್ದೇವೆ. ಅದರ ಜೊತೆಗೆ ಡಿಜಿಟಲ್ ಎಜುಕೇಷನ್, ಮಕ್ಕಳಿಗೆ ಒಂದು ಗ್ರಾಮೀಣ ಭಾಗದ ಮಕ್ಕಳು 1ನೇ ತರಗತಿಯಿಂದಲೇ ಮಾಹಿತಿ ತಂತ್ರಜ್ಞಾನದ ಒಂದು ಶಿಕ್ಷಣ ಸಿಗಬೇಕು ಅಂದ್ಬಿಟ್ಟು ಈಗಾಗಲೇ ನಾವು 18 ಸ್ಮಾರ್ಟ್ ಕ್ಲಾಸ್ಗಳನ್ನ ಶುರು ಮಾಡಿದ್ವಿ. ಈ ವರ್ಷ ಕೂಡ ಒಂದು ಸ್ಮಾರ್ಟ್ ಕ್ಲಾಸನ್ನು ಈಗಾಗಲೇ ಮಾಡೋದಕ್ಕೆ ನಾವು ಗುರುತು ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹಿರಿಯ ಪ್ರಾಥಮಿಕ ಶಾಲೆ. ಅದ್ರ ಜೊತೆಗೆ ಇನ್ನೂ 2 ಸ್ಮಾರ್ಟ್ ಕ್ಲಾಸನ್ನು ಮಾಡ್ತೀವಿ, ಬಟ್ ಇನ್ನೂ ಐಡೆಂಟಿಫೈ ಮಾಡಿಲ್ಲ. 3ನೇದಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಹೈಸ್ಕೂಲ್ನಲ್ಲಿ ಓದುವಂಥ ಹೆಣ್ಣು ಮಕ್ಕಳಿಗೆ ಈ ಸ್ಯಾನಿಟರಿ ಪ್ಯಾಡನ್ನು ಡಿಸ್ಪೋಸಲ್ ಮಾಡೋದು ತುಂಬ ಕಷ್ಟ ಆ್ಯಕ್ಚುಲಿ. ಅದು ಟಾಯ್ಲೆಟ್ಗೆ ಕಟ್ಕೊಡೋದಾಗಲಿ ಹೈಜಿನಿಕ್ ಆಗಿರಲ್ಲ. ಸೊ ಹಾಗಾಗಿ ಈ ವರ್ಷ
ಹೈಸ್ಕೂಲ್ ಶಾಲೆಗಳನ್ನು ಎಲ್ಲಿ ಹೆಣ್ಮಕ್ಳು ಜಾಸ್ತಿ ಇರ್ತಾರಂಥ ಶಾಲೆಗಳಿಗೆ ಇನ್ಸಿನೇಟರ್ ಅಂತ ಹೇಳ್ಬಿಟ್ಟು ಈ ಬರ್ನರ್ ಬರುತ್ತೆ ಸೇಫ್ಟಿ ಪ್ಯಾನಲ್ ಮಾಡೋದು ಆ ಥರದ ಒಂದು 5 ಮೆಷಿನ್ಗಳನ್ನು 5,000 ಕೊಡ್ತಾ ಇದ್ದೀವಿ ನಾವು. ಅದ್ರ ಜೊತೆಗೆ ಹೋದ ವರ್ಷ ನಾವು ಶುರು ಮಾಡಿದ್ವಿ. ಈಗ ಸರ್ಕಾರ ಕಳೆದ 4-5 ವರ್ಷದಿಂದ ಹೆಣ್ಣುಮಕ್ಕಳಿಗೆ ಸೈಕಲ್ ಕೊಡೋದನ್ನು ನಿಲ್ಲಿಸಿತ್ತು. ಸೊ ಅದನ್ನು ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಂತ ಹೋದ ಸರಿ ಕೂಡ ನಾವು ಸೈಕಲ್ನ ಕೊಟ್ಟಿದ್ದಿಲ್ಲ, DC ಅವರ ಮೂಲಕ ಕೊಡಿಸಿದ್ವಿ. ಈ ವರ್ಷ ಕೂಡ ಆ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಈ ವರ್ಷ ನಾವು ಇಷ್ಟು ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಇದೆಲ್ಲ ಸೇರಿದ್ರೆ ಸುಮಾರು ಒಂದು